ಸೊ ದೇವ್ರನ್ನ ಇವ್ರು ಯಾವಾಗ ನೋಡೋಕ್ಕಾಯ್ತು? ಜಾಲಿಯಾಗಿ ಆಚೆ ಇದ್ದಾಗಲ್ಲ, ಬೆಂಕಿಯಲ್ಲಿದ್ದಾಗಲೇ ದೇವ್ರು ನೋಡಿದ್ರು. ನಾನೇನು ಹೇಳ್ತೀನಿ ಗೊತ್ತಾ, ನಿನ್ನ ಪ್ರಾಬ್ಲಮ್ ಇದೆ ನೋಡು, ಅಲ್ಲೇ ನಿನ್ನ ದೇವ್ರನ್ನ ನೋಡೋಕ್ಕಾಗೋದು. ಇವತ್ತು ನೀನು ಹೋಗ್ತಾ ಇದೆಯಲ್ಲ ಹೋರಾಟ, ಆ ಕಷ್ಟದಲ್ಲೇ ಯು ಕ್ಯಾನ್ ಸಿ ಗಾಡ್. ಅವ್ನು ನೋಡ್ತಾನೆ, ಅಯ್ಯೋ ಇದೇ ರೀತಿ 4ನೇ ಮನುಷ್ಯ ಒಬ್ಬ ಇದ್ದಾರೆ. ನಿನ್ನ ಕಷ್ಟದಲ್ಲಿ ಜನ ಹೇಳ್ತಾರೆ ನಿಜವಾಗ್ಲೂ ದೇವ್ರು ನಿನ್ನ ಜೊತೆ ಇದ್ರು ಅಂತ ಹೇಳಿ ಇನ್ನೊಂದು ಲೆವೆಲ್ಗೆ ನೀನು ಬರ್ತೀಯ ನೋಡ್ದ, ಆವಾಗ ಮಾತಾಡ್ದವರೆಲ್ಲ ತಲೆ ಬಗ್ಗಿಸ್ತಾರೆ. ಆಮೇಲೆ ಇವತ್ತು ಇದನ್ನು ಪ್ರಾಫಿಟಿಗಾಗಿ ಎತ್ಕೊಳ್ಳಿ. ನೆಕ್ಸ್ಟ್ ದೇವರು ಅವನ್ನ ಗವರ್ನರ್ ಆಗಿಟ್ರು. ಯಾರೆಲ್ಲ ಇವನಿಗೆ ವಿರೋಧವಾಗಿ ಮಾತಾಡಿದ್ರೋ ಎಲ್ಲರ ಬಾಯ್ ಎಲ್ಲ ಸ್ಟಾಪ್. ಯಾಕೆ ಗೊತ್ತಾ, ಊರೇ ಇವನ ಹತ್ರನೇ ಹೋಗ್ಬೇಕಾಯ್ತು, ಆ ಊರೇ ಇವನ ಕೈ ಕೆಳಗಡೆನೇ ಇತ್ತು. ಆ ರೀತಿ ನೀನು ಒಂದು ವೇಳೆ ಶೋಧನೆ ಒಳಗಡೆ ಹೋಗ್ತಾ ಇದೆ ಅಂದರೆ ದೇವ್ರು ನಿನ್ನನ್ನು ಮೇಲೆ ಕಿಡ್ತಾರೆ ನೋಡು. ಜನ ಯಾರೆಲ್ಲ ಮಾತಾಡೋ ನಿನ್ನ ಹತ್ರ ಬರೋ ಥರ ದೇವ್ರು ಮಾಡ್ತಾರೆ. 100% ಗ್ಯಾರಂಟಿ ಆ್ಯಂಡ್ ಗ್ಯಾರಂಟಿ. ಉಜ್ಜೀವನ ಅನ್ನೋದು ಪ್ರಾರ್ಥನೆಯಲ್ಲಿಲ್ಲ, ಉಜ್ಜೀವನ ಅನ್ನೋದು ನಾನು ಮಾತಾಡೋದ್ರಲ್ಲಿದೆ. ಇವತ್ತು ನಾವು ಯಾರ ಹತ್ರ ಮಾತಾಡ್ತೀವೋ ಅವ್ರು ಅದನ್ನು ಕೇಳಿ, ಹೌದು ಇದು ನಿಜವಾದ ಸುವಾರ್ತೆ, ಹೌದು ನಾನು ಯೇಸು ಸ್ವಾಮಿ ನಂಬ್ತೀನಿ ಅಂತ ಹೇಳಿದ್ರೆ ಅವ್ನು ರಕ್ಷಣವಂತ ನೋಡಿ, ಅದು ರಿವೈವಲ್. ಸೊ ಪ್ರೇಯಿಂಗ್ ಈಸ್ ನಾಟ್ ರಿವೈವಲ್, ಸ್ಪೀಕಿಂಗ್ ಈಸ್ ರಿವೈವಲ್.